ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸಂಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ತ್ವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಪ್ರಸನ್ನ ವದನಿ ಶ್ರೀಃ ಮಮ ಪ್ರಸನ್ನ ವದನೆ ಚ ಮೇ ಶ್ರೀಃ ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ स्य वाक्कामधेनुर्नः कामितार्थान् प्रयच्छति ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ देवेतं जययोगीन्द्रं कामबाणच्छिदं सदा ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ध्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराभ्युत्थान् पञ्चाशद्वर्षपूज सत्याविघ्नकराब्जोक्तान् पञ्चाशद्वर्षपूजकान् यप्रमोदति यद्धार्यान् नौमिन्याय सुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्धिञ्चितमनोरथाः। श्रीगुरुभ्यो नमः हरिः ओम्. श्रीगुरुभ्यो नमः हरिः ओम्. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಸರ್ವಶಾಸ್ತ್ರಗಳ ಅರ್ಥನಾದಂತಹ ಭಗವಂತನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡುವಂತಹ ಒಂದು ಅಧ್ಯಾಯ. ಇಲ್ಲಿಯವರೆಗೆ ಭಗವಂತ ತಾನು ಯಾವ ರೀತಿಯಾಗಿ ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನು ಮಾಡಿದ್ದು, ಇಚ್ಛೆ ಅಭಿವ್ಯಕ್ತಿಯನ್ನು ಮಾಡಿದ್ದು, 4 ತರಹದ ಸೃಷ್ಟಿಯನ್ನು ಅಂತ ಮಾಡಿದ್ದು. ಮೊದಲನೆಯ ಸೃಷ್ಟಿ ಶುದ್ಧ ಸೃಷ್ಟಿ, ಭಗವಂತನ ಸೃಷ್ಟಿ. ಎರಡನೆಯದ್ದು ಪರಾಧೀನ ವಿಶೇಷ ಅವಾಪ್ತಿ ರೂಪವಾದಂತಹ ಸೃಷ್ಟಿ, ಅದು ಲಕ್ಷ್ಮೀದೇವಿಯ ಸೃಷ್ಟಿ. ಮೂರನೆಯ ಸೃಷ್ಟಿ ಅದು ಮಿಶ್ರ ಸೃಷ್ಟಿ, ಅಂದ್ರೆ ಜೀವರ ಸೃಷ್ಟಿ, ಅಂದ್ರೆ ಜೀವರಿಗೆ ದೇಹದ ಸಂಬಂಧವಾಗುವುದೇ ಜೀವರ ಸೃಷ್ಟಿ ಅಂತ ಅರ್ಥ. ನಾಲ್ಕನೆಯದ್ದು ಕೇವಲ ಸೃಷ್ಟಿ ಅಂತಂದ್ರೆ ದೇಹ ಮಾತ್ರ ಇಲ್ಲದ, ಮೊದಲಿಗೆ ದೇಹ ಇರಲಿಲ್ಲ, ದೇಹಾದಿಗಳು ಹುಟ್ಟೋದು, ಇದನ್ನ ಕೇವಲ ಸೃಷ್ಟಿ ಅಂತ ಕರೆದದ್ದು. ನಾಲ್ಕನೆಯ ಸೃಷ್ಟಿ ಜಡ ಪದಾರ್ಥಗಳ ಸೃಷ್ಟಿ ಅಂತ ಅರ್ಥ. ಹೀಗೆ ಎಲ್ಲ ಸೃಷ್ಟಿಗಳ ಬಗ್ಗೆ ವಿಚಾರವನ್ನ ತಿಳಿಸಿ, ಹೀಗೆ ಭಗವಂತ ಸೃಷ್ಟಿಯನ್ನ ಮಾಡಿದ, ಮಾಡ್ತಾನೆ, ಮಾಡಿದ ಅಂತ
ವಿಚಾರವನ್ನು ತಿಳಿಸಿ ಶ್ರೀಮದಾಚಾರ್ಯರು ಮತ್ತೆ ಭಗವಂತ ಶುದ್ಧ ಸೃಷ್ಟಿಯನ್ನ ಮಾಡ್ತಾನೆ. ಅಂದ್ರೆ ಭಗವಂತನ ಸೃಷ್ಟಿನೇ ಅಂತ ಅರ್ಥ. ಶುದ್ಧ ಸೃಷ್ಟಿ ಅಂದ್ರೆ ಆ ಶುದ್ಧ ಸೃಷ್ಟಿಯನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಟಿಪ್ಪಣಿಕಾರರು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಟ್ಟದ್ದು ಪುನಃ ಶುದ್ಧಾಂ ಸೃಷ್ಟಿಂ ಆಹ. ಶುದ್ಧ ಸೃಷ್ಟಿ ಅಂದ್ರೆ ಭಗವಂತನ ಅವತಾರ, ಭಗವಂತನ ಸೃಷ್ಟಿ ಅಂತ ಅರ್ಥ. ಭಗವಂತನೇ ತಾನು ಅವತಾರ ಮಾಡುವುದು ಅಂತ ಅರ್ಥ. ಅದರ ಬಗ್ಗೆ ಮತ್ತೆ ತಿಳಿಸಿಕೊಡ್ತಾ ಇದ್ದಾರೆ 10ನೇ ಶ್ಲೋಕದಲ್ಲಿ. ಹಿಂದೆಯೂ ತಿಳಿಸಿಕೊಟ್ಟದ್ದು 4 ಅವತಾರಗಳು. ಭಗವಂತ ನಾರಾಯಣ, ಮೂಲ ರೂಪದಿಂದ ನಾರಾಯಣ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧನಾಗಿ ಅವತಾರವನ್ನ ಮಾಡಿದ್ದು ಅಂತ ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಮತ್ತೆ ಭಗವಂತ ಬೇರೆ ಬೇರೆ ರೂಪಗಳನ್ನ ತಾಳ್ತಾನೆ, ಬೇರೆ ರೂಪಗಳನ್ನ ಹೊಂದುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 10ನೇ ಶ್ಲೋಕ. ಪಂಚಾತ್ಮಕಃ ಸ ಭಗವಾನ್ ಪಂಚಾತ್ಮಕಃ ಭಗವಾನ್ ದ್ವಿಷಡಾತ್ಮಕೋ ಭೂತ್ ತ್ರಿಷಡಾತ್ಮಕೋ ಭೂತ್ ಪಂಚದ್ವಯೀಶತ ಪಂಚದ್ವೈಶತಸಹಸ್ರ ಪರೋಮಿತಶ್ಚ ಪರೋಮಿತಶ್ಚ ಏಕಃ ಸಮೋಪ್ಯಖಿಲ ದೋಷ ಏಕಃ ಸಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹೂಪಮೋಭೂತ್ ಬಹೂಪಮೋಭೂತ್ ಪಂಚಾತ್ಮಕಃ ಸ ಭಗವಾನ್ ದ್ವಿಷಡಾತ್ಮಕೋ ಭೂತ್ ಪಂಚದ್ವಯೀಶತಸಹಸ್ರ ಪರೋಮಿತಶ್ಚ ಏಕಃ ಸಮೋಪ್ಯಖಿಲದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹೂಪಮೋಭೂತ್ ಎಂಬುದಾಗಿ 10ನೇ ಶ್ಲೋಕ. ಪದಚ್ಛೇದ. ಪಂಚಾತ್ಮಕಃ ಸಹ ಭಗವಾನ್ ದ್ವಿಷಡಾತ್ಮಕಃ ಅಭೂತ್ ಪಂಚದ್ವಯೀ ಶತಸಹಸ್ರ ಪರಃ ಅಮಿತಃ ಚ ಅಮಿತಃ ಚ ಏಕಃ ಸಮಃ ಅಪಿ. ಪುರೋಹಿತವ್ರೆ ಸ್ವಲ್ಪ ಮ್ಯೂಟ್ ಮಾಡಿ ತಾವು. ಏಕಃ ಸಮಃ ಅಪಿ ಅಖಿಲ ದೋಷ ಸಮುಜ್ಜಿತಃ ಅಲ್ಲಿ ಬಿಡಿಸ್ಕೊಳ್ಬೇಕು. ಅಖಿಲ ದೋಷ ಸಮುಜ್ಜಿತಃ ಅಪಿ ಸರ್ವತ್ರ ಪೂರ್ಣಗುಣಕಃ ಅಪಿ ಬಹೂಪಮಃ ಅಭೂತ್ ಎಂಬುದಾಗಿ ಪದವಿಭಾಗ. ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು ಶುದ್ಧ ಸೃಷ್ಟಿ ಅಂದ್ರೆ ಭಗವಂತನ ಸೃಷ್ಟಿ, ಭಗವಂತನೇ ಅವತಾರವನ್ನು ಮಾಡಿದಂತಹ ವಿಚಾರ. ಮತ್ತೆ ಯಾವ ರೂಪವನ್ನು ಭಗವಂತ ಹೊಂದಿದ, ಯಾವ ರೂಪಗಳಿಂದ ಭಗವಂತ ತಾನು ಅವತಾರವನ್ನು ಮಾಡಿದ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ನೋಡ್ರಿ, ಪಂಚಾತ್ಮಕಃ ಸಹ ಭಗವಾನ್, ಪಂಚಾತ್ಮಕನಾದಂತಹ ಆ ಭಗವಂತ ಅಂದ್ರೆ ಯಾರು? ನಾರಾಯಣ ಅಂತ ಅರ್ಥ. ಪಂಚಾತ್ಮಕನಾದದ್ದು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 5 ರೂಪ ಮೊದಲಿಗೆ ಆದದ್ದು. ಹೀಗಾಗಿ ಪಂಚಾತ್ಮಕಃ ಸಹ ಭಗವಾನ್, ಪಂಚಾತ್ಮಕನಾದಂತಹ ಆ ಭಗವಂತ. ಟಿಪ್ಪಣಿಕಾರರಿದ್ದಾರೆ, ಪಂಚಾತ್ಮಕಃ ಎಂಬುದಕ್ಕೆ ವಾಸುದೇವಾದಿ ಮೂರ್ತಿಭಿಃ ಸಹ ಪಂಚಸ್ವರೂಪ ನಾರಾಯಣ. ನಾರಾಯಣ ಪಂಚಸ್ವರೂಪ ಹೇಗೆ ಅಂತಂದ್ರೆ ಈ 4 ಸೇರಿಸ್ಕೊಳ್ಬೇಕು. ನಾರಾಯಣ ರೂಪ 1, ಹೀಗಾಗಿ 5 ಪಂಚಸ್ವರೂಪಾತ್ಮಕವಾದದ್ದು. ಹೀಗಾಗಿ ಆ ಪಂಚಾತ್ಮಕನಾದಂತಹ ವಾಸುದೇವಾದಿ ಮೂರ್ತಿಗಳ ಜೊತೆಗೆ ಪಂಚಸ್ವರೂಪನಾದಂತಹ ಆ ನಾರಾಯಣ ಭಗವಂತ
ಮತ್ತೇನ್ ಮಾಡಿದ ಅಂತಂದ್ರೆ ದ್ವಿಷಡಾತ್ಮಕ ಅಭೂತ್. ದ್ವಿಷಡಾತ್ಮಕ, ದ್ವಿ ಅಂದ್ರೆ ಎರಡು, ಷಟ್ ಅಂದ್ರೆ ಆರು, ದ್ವಿಷಟ್ ಅಂದ್ರೆ ಎರಡು ಆರು ಅಂದ್ರೆ 12 ಅಂತ ಅರ್ಥ. ಪಂಚಾತ್ಮಕನಾದಂತಹ ಭಗವಂತ ಮೊದಲಿಗೆ ಪಂಚಾತ್ಮಕನಾಗಿದ್ದು ಮತ್ತೆ ಭಗವಂತ ಏನ್ ಮಾಡಿದ ಅಂದ್ರೆ ದ್ವಿಷಡಾತ್ಮಕ ಅಭೂತ್, 12 ರೂಪಗಳನ್ನ ಹೊಂದಿದ ಅಂತ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಏನು 12 ರೂಪ ಅಂದ್ರೆ ಯಾವುದವು ಅಂದ್ರೆ ಕೇಶವಾದಿ 12 ರೂಪಗಳು. ಕೇಶವಾದಿ 24 ರೂಪಗಳು ನಾವು ಕೇಳ್ತೇವೆ, ಅದರಲ್ಲಿ 12 ರೂಪಗಳು. ಶುಕ್ಲ ಪಕ್ಷದಲ್ಲಿ 12, ಕೃಷ್ಣ ಪಕ್ಷ 12 ಹೆಸರುಗಳನ್ನು ನಾವು ಕೇಳ್ತೇವೆ. ಹಾಗೆ ಈ ಮೊದಲಿಗೆ ಇರುವಂತಹ 12 ಕೇಶವ ನಾಮದಿಂದ ಹಿಡಿದುಕೊಂಡು ದಾಮೋದರ 12 ರೂಪಗಳಾಗ್ತವೆ. ಅದನ್ನು ಹೇಳ್ತಾ ಇದ್ದದ್ದು ಪಂಚಾತ್ಮಕನಾದಂತಹ ಭಗವಂತ ದ್ವಿಷಡಾತ್ಮಕ ಅಭೂತ್, ಕೇಶವಾದಿ ರೂಪೈ ದ್ವಿಷಡಾತ್ಮಕ ದ್ವಾದಶಾತ್ಮ ಅಭೂತ್. 12 ರೂಪ ಉಳ್ಳವನಾದ, 12 ರೂಪಗಳಿಂದ ಭಗವಂತ ಮತ್ತೆ ತನ್ನ ಸೃಷ್ಟಿಯನ್ನು ಮಾಡಿಕೊಂಡ, ತಾನು ಅವತಾರ ಮಾಡಿದ ಅಂತ ಅರ್ಥ. ಮತ್ತೇನ್ ಮಾಡಿದ ಭಗವಂತ ಅಂದ್ರೆ ಇಲ್ಲಿಗೆ ಮುಗಿಸ್ಲಿಲ್ಲ. ಭಗವಂತ ಒಂದೇ ರೂಪವನ್ನ ಇಟ್ಟುಕೊಂಡು ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬರ್ತದೆ. ಭಗವಂತನ ಇಚ್ಛೆ ಅಷ್ಟೇ, ಭಗವಂತನ ಲೀಲೆಗಳು. ಅದಕ್ಕಾಗಿ ಭಗವಂತ ಆ ರೀತಿಯಾದ ನಾನಾ ರೀತಿಯಾದಂತಹ ಅವತಾರಗಳನ್ನ ಮಾಡ್ತಾ ಇದ್ದದ್ದು. ಆದ ಮೇಲೆ ಮತ್ತೇನ್ ಮಾಡಿದ ಭಗವಂತ ಅಂದ್ರೆ ಪಂಚದ್ವಯಿ. ಪಂಚದ್ವಯಿ ಅಭೂತ್ ಅಂತ ಇಟ್ಕೊಳ್ಬೇಕು. ಅಭೂತ್ ಎಂಬುದು ಎಲ್ಲಾ ಕಡೆ. ಏನ್ ಮಾಡಿದ ಭಗವಂತ ಅಂದ್ರೆ ಪಂಚದ್ವಯಿ ಅಭೂತ್. ಪಂಚ ಅಂದ್ರೆ 5, ದ್ವಯಿ ಅಂದ್ರೆ 2, ಪಂಚದ್ವಯಿ ಅಭೂತ್ 5 2 ಅಂದ್ರೆ 10. 10 ಅಂತಂದ್ರೆ ಯಾವ ರೂಪಗಳು ಅಂದ್ರೆ ದಶಾವತಾರಗಳು. ಪಂಚದ್ವಯಿ ಎಂಬುದಕ್ಕೆ ಮತ್ಸ್ಯಾದಿ ದಶರೂಪವಾನ್ ಅಂತ ಅರ್ಥವನ್ನು ಬರೀತಾರೆ ಟಿಪ್ಪಣಿಯಲ್ಲಿ ಜನಾರ್ದನ ಭಟ್ಟರು. ಪಂಚದ್ವಯಿ ಎಂಬುದಕ್ಕೆ ಮತ್ಸ್ಯಾದಿ ದಶರೂಪವಾನ್, ಮತ್ಸ್ಯಾದಿ 10 ರೂಪ ಉಳ್ಳವನಾದ ಭಗವಂತ. ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ ಈ ಏನು ರೂಪಗಳವಲ್ಲ ದಶಾವತಾರದ ರೂಪಗಳು, ಅವುಗಳನ್ನ ಭಗವಂತ ತಾನು ಸೃಷ್ಟಿ ಮಾಡಿಕೊಂಡ, ತಾನು ಆ ರೂಪಗಳಿಂದ ಅವತಾರ ಮಾಡಿದ ಅಂತ ಅರ್ಥ. ಇದಾದ ಮೇಲೆ ಶತ ಸಹಸ್ರ ಪರಹ ಅಂತಿದೆ, ಶತಸಹಸ್ರ ಪರೋಭೂತ್ ಅಂತಿದೆ. ಶತ ನೋಡಿ 3 ಶಬ್ದಗಳಿವೆ ಇಲ್ಲಿ. ಶತ ಅಂದ್ರೆ 100, ಸಹಸ್ರ ಅಂದ್ರೆ 1000, ಪರ ಅಂತಂದ್ರೆ ಅದು ಒಂದು ಸಂಖ್ಯೆ. ಇಷ್ಟು ಗೊತ್ತಿದೆ ನಮಗೆ. ಶತ 100 ಗೊತ್ತಿದೆ, ಸಹಸ್ರ ಗೊತ್ತಿದೆ, 1000 ಗೊತ್ತಿದೆ. ಪರ ಅಂತ ಶಬ್ದವನ್ನ ಆಡಿದ್ದಿಲ್ಲಿ ಶ್ರೀಮದಾಚಾರ್ಯರು. ಅದಕ್ಕೆ ಟಿಪ್ಪಣಿಕಾರರು ಈ ಪರ ಅಂತ ಹೇಳಿದ್ದಾರಲ್ಲ, ಈ ಪರ ಎಂಬುದು ಎಷ್ಟು ಸಂಖ್ಯೆಯದ್ದು? ಪರ ಅಂದ್ರೆ ಎಷ್ಟು ಸಂಖ್ಯೆಯದು? ಏನು ಲಕ್ಷಣ, ಕೋಟಿನ, 100 ಕೋಟಿನ? ನೋಡಿ, ನಾವು ಕನ್ನಡದಲ್ಲಿ ಆಗ್ಲಿ ಇಂಗ್ಲಿಷ್ನಲ್ಲಿ ಆಗ್ಲಿ ಇದನ್ನು ಕೇಳುವಾಗ ಇಲ್ಲಿಗೆ ಲೆಕ್ಕವನ್ನ ಸ್ಟಾಪ್ ಮಾಡುತ್ತದೆ, ಅಲ್ಲಿಗೆ ನಿಲ್ಲಿಸ್ತದೆ. 100 ಕೋಟಿ, 1000 ಕೋಟಿ, ಹೀಗೆ ಅದು ಕೋಟಿನೇ ಬೆಳ್ಕೋತ ಹೋಗ್ತದೆ ಅಷ್ಟೇ ಹೊರತು ಮುಂದಿನ ಮತ್ತೊಂದು ಹೆಸರು ಸಿಗೋದಿಲ್ಲ ನಮಗೆ. ಆದ್ರೆ ಸಂಸ್ಕೃತದಲ್ಲಿ ಮಾತ್ರ ಇವುಗಳಿಗೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ನೋಡ್ರಿ, ಭಗವಂತ ಏನ್ ಮಾಡಿದ ಅಂದ್ರೆ ಶತರೂಪವಾನ್, ಅದನ್ನ ಪ್ರತ್ಯೇಕವಾಗಿ ಇಟ್ಕೊಳ್ಬೇಕು. ಭಗವಂತ ನೋಡ್ರಿ, ಪಂಚದ್ವಯಿ ಎಂಬುದಕ್ಕೆ ಮತ್ಸ್ಯಾದಿ ದಶರೂಪವಾನ್ ಅಂತ ಹೇಳಿದ್ದು. ಇನ್ನು ನಾರಾಯಣಾದಿ ರೂಪೇಣ ಶತರೂಪವಾನ್, ಭಗವಂತ ಮತ್ತೇನ್ ಮಾಡಿದ ದಶಾವತಾರಗಳನ್ನ ಹೊಂದಿ ಆದ ಮೇಲೆ ಶತರೂಪಗಳನ್ನ ಭಗವಂತ ಹೊಂದಿದ. ಶತರೂಪಗಳಂದ್ರೆ ಯಾವುದು ಅಂದ್ರೆ ನಾರಾಯಣಾದಿ ಶತರೂಪಗಳು ಅಂತ ಟಿಪ್ಪಣಿಯಲ್ಲಿ ತಿಳಿಸ್ತಾರೆ. ನಾರಾಯಣಾದಿ ರೂಪೇಣ ಶತರೂಪವಾನ್, ಆ 100 ರೂಪಗಳನ್ನು ಭಗವಂತ ತಾಳ್ತಾನೆ. ತದನಂತರದಲ್ಲಿ ಸಹಸ್ರ ಶಬ್ದ ಇದೆ. ಸಹಸ್ರ ಎಂಬುದಕ್ಕೆ ಏನು ಅರ್ಥ? 1000 ಅಂತ ಅರ್ಥ. ಭಗವಂತ ಏನ್ ಮಾಡಿದ ಅಂದ್ರೆ 1000 ರೂಪಗಳನ್ನ, ಯಾವಾಗ 100 ರೂಪಗಳನ್ನ ಹೊಂದಿ ಆದ ಮೇಲೆ, ದಾಳೆಯಾದ ಮೇಲೆ ಮತ್ತೆ 1000 ರೂಪಗಳಿಂದ ಭಗವಂತ ಅಭಿವ್ಯಕ್ತನಾದ. 1000 ರೂಪಗಳು ಯಾವುದು ಅಂದ್ರೆ ವಿಶ್ವಾದಿ ಸಹಸ್ರ ರೂಪವಾನ್, ವಿಶ್ವ ಮೊದಲಾದಂತಹ 1000 ರೂಪಗಳು. ಆ ರೂಪಗಳನ್ನ ಭಗವಂತ ಅಭಿವ್ಯಕ್ತ ಮಾಡಿದ, ಅದರಿಂದ ಅವತಾರ ಮಾಡಿದ. ನೋಡಿ, ಇಲ್ಲಿ 2 ಶಬ್ದ ಆಯಿತು. ಶತಸಹಸ್ರ ಪರಹ ಅಂತ ಒಂದು ಸೇರಿದ್ದು,
ಆ ಸೇರಿದಂತಹ ಒಂದು ಶಬ್ದದಲ್ಲಿ ಮೂರು ಇವೆ. ಶತ, ನೂರು, ಸಹಸ್ರ, ಸಾವಿರ, ಪರ ಅಂತಿದೆ. ಸಹಸ್ರ ಎಂಬುದಕ್ಕೆ ವಿಶ್ವಾದಿ ಸಹಸ್ರ ರೂಪವಾನ್ ಅಂತ ತಿಳಿಸಿಕೊಟ್ರು. ಈ ಪರ ಶಬ್ದ ಇದೆ. ಪರ ಶಬ್ದದಿಂದ ಏನು ತೆಗೆದುಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ ನೋಡ್ರಿ. ಸ್ಥಾನಂ ದಶಗುಣಂ ವಿದ್ಯಾದ್ ಏಕಂ ದಶಶತಂ ತತಃ ಸಹಸ್ರಮಯುತಂ ತಸ್ಮಾನ್ ನಿಯುತಂ ಪ್ರಯುತಂ ತತಃ ಅರ್ಬುದಂ ನಿರ್ಬುದಂ ಚೈವ ವೃಂದಂ ಚೈವ ತತಃ ಪರಂ ಖರ್ವಂ ಚೈವ ನಿಖರ್ವಂ ಚ ಶಂಕಂ ಪದ್ಮಂ ತಥೈವ ಚ ಸಮುದ್ರೋ ಮಧ್ಯಮಂತಶ್ಚ ಪರಾರ್ಧಂ ಪರಮೇವ ಚ. ಒಟ್ಟು 18 ಏವಂ ಅಷ್ಟಾದಶೈತಾನಿ ಪದಾನಿ ಗಣನಾವಿಧೌ. ಈ ಸಂಖ್ಯೆಯಿಂದ ಗಣನೆ ಮಾಡಬೇಕಾದ್ರೆ ಈ ಸಂಸ್ಕೃತದಲ್ಲಿ 18 ಪದಗಳು. 18 ನೋಡ್ರಿ, ಅಷ್ಟಾದಶೈತಾನಿ ಪದಾನಿ ಗಣನಾವಿಧೌ. ಈ ಗಣನೆಯನ್ನ ಮಾಡುವಂತಹ ಒಂದು ಕ್ರಮದಲ್ಲಿ, ಒಂದು ವಿಧಿಯಲ್ಲಿ, ಪ್ರಸಂಗದೊಳಗೆ 18 ಈ ಪದಗಳಿಂದ ಗಣನೆ ಮಾಡುವಂತಹ ಒಂದು ಪದ್ಧತಿ ಸಂಸ್ಕೃತದಲ್ಲಿ ಇದ್ದದ್ದು. ನೋಡಿ, ಮೊದಲಿಗೆ ಬರುವಂತಹ ಸಂಖ್ಯೆ ಅಂದ್ರೆ ಏಕಂ, ಅಂದ್ರೆ ಒಂದು ಅಂತ ಸಂಖ್ಯೆ ಬರೋದು, ಅದು ಏಕಂ. ಆಮೇಲೆ ದಶ ಅಂತ ಬರೋದು 10. ಆಮೇಲೆ ಶತ ಅಂತ ಬರೋದು 10, 100. ಆಮೇಲೆ ಸಾವಿರ, ಅಯುತ ಅಂದ್ರೆ 10,000. ಹೀಗೆ ನಿಯುತ, ಪ್ರಯುತ, ಅರ್ಬುದ, ನಿರ್ಬುದ, ವೃಂದ. ಪ್ರಯುತ ಅಂದ್ರೆ ಕೋಟಿ ಆಗುತ್ತೆ. ಅರ್ಬುದ ಅಂದ್ರೆ 100 ಕೋಟಿಗೆ ನೋಡಿ, ಕನ್ನಡದಲ್ಲಾಗಲಿ ಇಂಗ್ಲಿಷ್ನಲ್ಲಾಗಲಿ 100 ಕೋಟಿ ಅಂತ ಕರೆಯೋದಷ್ಟೇ, ಅದಕ್ಕೆ ಮತ್ತೊಂದು ಹೆಸರು ಸಿಗೋದಿಲ್ಲ ನಮಗೆ. ಸಂಸ್ಕೃತದಲ್ಲಿ ಅರ್ಬುದ ಅಂತ ಅದನ್ನು ಕರೆದದ್ದು. 100 ಕೋಟಿ ಆಯ್ತು ಅಂದ್ರೆ ಅರ್ಬುದ ಅಂತ ಕರೆದದ್ದು. ಅದು 100 ಆಯ್ತು ಅಂದ್ರೆ ನಿರ್ಬುದ, ಅದರ 100 ಆಯ್ತು ಅಂದ್ರೆ ವೃಂದ, ಅದರ 100 ಆಯ್ತು ಅಂದ್ರೆ ಖರ್ವ, ಮತ್ 100 ಖರ್ವ ಆದ್ರೆ ಒಂದು ನಿಖರ್ವ, 100 ನಿಖರವಾದ್ರೆ ಒಂದು ಶಂಖ, ಹಂಗೆ 100 ಶಂಖವಾದ್ರೆ ಒಂದು ಪದ್ಮ, 100 ಪದ್ಮವಾದ್ರೆ ಒಂದು ಸಮುದ್ರ ಅಂತ ಹೇಳಿ, 100 ಸಮುದ್ರಗಳಂತಾದ್ರೆ ಒಂದು ಮಧ್ಯ ಅಂತ ಹೇಳಿ, 100 ಮಧ್ಯಗಳಾದ್ರೆ ಅಂತ ಅಂತ ಹೇಳಿ, ಅದರ 100 ಆದ್ರೆ ಪರಾರ್ಧ ಅಂತ ಹೇಳಿ, ಅದರ 100 ಆದ್ರೆ ಪರ ಅಂತ ಹೇಳಿ. ಇಷ್ಟು ಪರ ಅಂದ್ರೆ ನಮಗೆ ಲೆಕ್ಕ ಮಾಡ್ಲಿಕ್ಕೂ ಆಗೋದಿಲ್ಲ ಎಷ್ಟು ಸಂಖ್ಯೆಗಳು ಅಂತ ಹೇಳಿ. ಅಷ್ಟೇ ತಿಳಿದುಕೊಳ್ಬೇಕಷ್ಟೇ, ಇದ್ರ 100 ಇದ್ರ 100 ಇದ್ರ 100 ಅಂತ ತಿಳಿದುಕೊಳ್ಬೇಕು. ಅಂದ್ರೆ ನೋಡಿ, ಪರ ಎಂಬುದಕ್ಕೆ ಒಂದು ಸಂಖ್ಯೆಯ ಒಂದು ಲೆಕ್ಕ ನಮಗೆ ಸಿಗ್ತದೆ, ಇಷ್ಟು ದೊಡ್ಡ ಸಂಖ್ಯೆ ಅಂತ ಹೇಳಿ. ಭಗವಂತ ತಾನು ನೋಡಿ ಸಹಸ್ರ ರೂಪ, ವಿಶ್ವಾದಿ ಸಹಸ್ರ ರೂಪಗಳನ್ನ ತಾಳಿ ಆದ ಮೇಲೆ ಭಗವಂತ ಮತ್ತೆ ಯಾವ ರೂಪಗಳನ್ನ ಹೊಂದಿದ ಅಂತಂದ್ರೆ ಪರ ಅಂತ ಶಬ್ದವನ್ನ ಆಡಿದ್ದು. ಪರಹ ಅಭೂತ್ ಅಂತ ಇಟ್ಕೊಳ್ಬೇಕು. ಪರ ಮೊದಲಾದಂತಹ ಪರಾದಿ ಬಹುರೂಪವಾನ್ ಅಂತ ಅರ್ಥ. ಪರ ಮೊದಲಾದಂತಹ, ಪರ ಎಂಬುವಂತಹ ಹೆಸರಿನ ಒಂದು ರೂಪ, ಭಗವಂತನ ರೂಪ. ಇದೇ ಮೊದಲಾದಂತಹ ರೂಪಗಳು ಅದು ಎಷ್ಟು ಅಂದ್ರೆ ಈಗ ಹೇಳಿದಂತೆ ಬಹುರೂಪವಾನ್. ಅದಕ್ಕೆ ಎಷ್ಟು ಅಂತ ಹೇಳಿಕ್ ಬರೋದಿಲ್ಲ, 100 ಕೋಟಿ ಅದರ 100 ಲೆಕ್ಕವನ್ನು ಹೇಳಿಕ್ ಬರೋದು. ಅಷ್ಟು ಒಟ್ಟು ಬಹುರೂಪಗಳು ಅಂತ ನಾವು ಅದನ್ನ ಗಣನೆ ಮಾಡ್ಲಿಕ್ಕೆ ಬರ್ತದೆ. ಪರಹ ಅಭೂತ್ ಇದಾದ ಮೇಲೆ ನೋಡಿ, ಪರ ಅಂತ ಹೇಳಿಬಿಟ್ರೆ ಒಂದು ಸಂಖ್ಯೆಯನ್ನು ಹೇಳಿದಂತೆ ಆಯ್ತು. ಸಂಖ್ಯೆಯನ್ನ ಹೇಳಿ ಆದ ಮೇಲೆ ಅದಕ್ಕೆ ಒಂದು ಅಂತ ಸಿಗ್ತದೆ. ಇಷ್ಟು ಸಂಖ್ಯೆಗೆ ಭಗವಂತನ ರೂಪಗಳು ಮುಗೀತು ಅಂತ ಅಂದುಕೊಳ್ಳುವಂತಹ, ಸಂಶಯ ಬರುವಂತಹ ಪ್ರಸಂಗ ಇರಿಸದೆ. ಅಷ್ಟೇ ಅಲ್ಲ, ಭಗವಂತನಿಗೆ ಯಾವುದರಲ್ಲಿಯೂ ಕೂಡ ಮಿತಿ ಇಲ್ಲ. ಭಗವಂತನ ಗುಣಗಳಲ್ಲಿಯೂ ಕೂಡ ಮಿತಿ ಇಲ್ಲ, ಸೀಮೆ ಇಲ್ಲ. ಇಷ್ಟೇ ಭಗವಂತನ ಗುಣಗಳು, ಇಲ್ಲಿಗೆ ಭಗವಂತನ ಗುಣ ಮುಗೀತು, ಇಲ್ಲಿಗೆ ಭಗವಂತನ ಶಕ್ತಿ ಮುಗೀತು, ಇಲ್ಲಿಗೆ ಭಗವಂತನ ಆನಂದ ಮುಗೀತು ಅಂತ ಹೇಗೆ ತಿಳಿದುಕೊಳ್ಳಿಕ್ ಬರೋದಿಲ್ಲವೋ, ಭಗವಂತನ ಆನಂದವೂ ಅನಂತ ಆನಂದ, ಅನಂತ ಜ್ಞಾನ, ಅನಂತ ಸುಖ, ಭಗವಂತನದ್ದು ಅನಂತ ಶಕ್ತಿ ಹೇಗೋ ಅದೇ ರೀತಿಯಾಗಿ ಭಗವಂತನ ರೂಪಗಳು ಕೂಡ ಅನಂತ. ನೋಡಿ, ಪರಶಬ್ದದಿಂದ ಪರಾಯ ರೂಪಗಳನ್ನು ತೆಗೆದುಕೊಂಡಾಗ ಅನಂತ ರೂಪಗಳು ಅಂತ ಬರಲಿಲ್ಲ. ಪರ ಎಂಬುವಂತಹ ಶಬ್ದದಿಂದ ಒಂದು ಸಂಖ್ಯೆಯನ್ನ ಸೂಚನೆ ಮಾಡಿದ್ದಕ್ಕೆ ಅಲ್ಲಿಗೆ ಒಂದು ಮಿತಿ ಬಂತು. ಇಷ್ಟು ಸಂಖ್ಯೆ ಅಂತ, ಇಷ್ಟು ರೂಪಗಳು ಅಂತ ನಮಗೆ ತಿಳಿದುಕೊಳ್ಳಿಕ್ಕೆ ಬರ್ತದೆ ಒಂದು ಲೆಕ್ಕವನ್ನ ಸ್ವಲ್ಪ ಪ್ರಯತ್ನ ಮಾಡಿದಾಗ. ಆದ್ರೆ ಅಷ್ಟೇ ಭಗವಂತನ ರೂಪಗಳು ಮುಗಿಯೋದಿಲ್ಲ. ಅಮಿತಶ್ಚ ಅಭೂತ್ ಮುಂದೆ ಇದೆ ನೋಡಿ, ಪಂಚದ್ವಯಿ ಶತಸಹಸ್ರ ಪರೋ ಮಿತಶ್ಚ ಅಂತ ಇದೆ. ಅಮಿತಃ ಚ ಅಭೂತ್, ಭಗವಂತ
ಏನ್ ಮಾಡಿದ ಅಂತಂದ್ರೆ ಕೇವಲ ಪರಾದಿ ಬಹುರೂಪಗಳನ್ನು ಇಷ್ಟೇ ಹೊಂದಿದ ಅಂತಿಷ್ಟೇ ಅರ್ಥ ಅಲ್ಲ. ಅನಂತಾದಿ ಅಜಾದಿ ಸಹಸ್ರ ಅಜಾದಿ ಅನಂತ ರೂಪಗಳು. ಅಮಿತ ಎಂಬುದಕ್ಕೆ ಮಿತ ಅಂದ್ರೆ ಒಂದು ಸೀಮಾ ಅಂತ ಅರ್ಥ. ಅಮಿತ ಅಂದ್ರ ಸೀಮಾ ಇಲ್ಲ, ಒಂದು ಎಂಡ್ ಅಂತಿಲ್ಲ, ಅದಕ್ಕೆ ಒಂದು ಕೊನೆ ಅಂತ ಇಲ್ಲ. ಭಗವಂತ ಕೊನೆ ಮತ್ತೇನ್ ಮಾಡಿದ ಅಂದ್ರೆ ಕೊನೆಗೆ ಅಮಿತಃ ಅಭೂತ್. ಅಮಿತಃ ಅಂದ್ರೆ ಅಜಾದಿ ಅನಂತ ರೂಪ ಉಳ್ಳವನಾದ ಭಗವಂತ. ಮೊದಲಿಗೆ 5 ರೂಪ ಇರುವಂತಹ ಭಗವಂತ, 5 ರೂಪಗಳನ್ನು ಭಗವಂತ 5 ರೂಪಗಳನ್ನು ತಾಳಿದ. ತದನಂತರದಲ್ಲಿ 12 ರೂಪಗಳು, 10 ರೂಪಗಳು, 100 ರೂಪಗಳು, 1000, ಮತ್ತೆ ಪರಾದಿ ಬಹುರೂಪ. ಬಹು ಅನ್ನೋ ಮಾತ್ರಕ್ಕೆ ಅನಂತ ಅಂತ ಅರ್ಥ ಅಲ್ಲ. ಬಹು ಅಂದ್ರೆ ಬಹಳ ಅಂತ ಅರ್ಥ, ಒಂದು ಎಂಡ್ ಸೀಮೆ ಇದೆ ಅಂತ ಅರ್ಥ. ಅಷ್ಟಕ್ಕೆ ಅಲ್ಲ, ಅಮಿತಶ್ಚ ಅಭೂತ್. ಭಗವಂತ ಅನಂತ ರೂಪಗಳು. ಯಾವ ಅನಂತ ರೂಪಗಳು? ಅಜಾದಿ ಅನಂತ ರೂಪಗಳನ್ನು ಭಗವಂತ ಹೊಂದಿದ, ಅವುಗಳಿಂದ ಅವತಾರವನ್ನು ಮಾಡಿದ. ಇಷ್ಟು ಮಾಡಿ ಭಗವಂತ ಇಷ್ಟು ಈ ರೀತಿಯಾದಂತ ವಿಚಾರವನ್ನ ತಿಳಿಸ್ತಾ, ಇಂತಹ ಭಗವಂತ ಇಷ್ಟು ಅನೇಕ ಅನಂತ ರೂಪಗಳನ್ನ ಧಾರಣೆ ಮಾಡಿದಂತಹ ಭಗವಂತ ಏಕಃ, ಇವನು ಒಬ್ಬನೇ. ಅನಂತ ರೂಪಗಳು ಇವೆ ಎಂದ ಮಾತ್ರಕ್ಕೆ ಈ ಅನಂತ ಜೀವರಾಶಿಗಳಿದ್ದಂತೆ ಅನಂತ ಭಗವಂತ ಅಂತ ತಿಳಿಯುವಂತೆ ಇಲ್ಲ. ಏಕಃ, ಆ ಭಗವಂತ ಒಬ್ಬನೇ, ಒಬ್ಬನೇ ಆಗಿದ್ದಾನೆ. ಮತ್ತು ಸಮಃ, Benyana pasantore pantre. Benyana pasantore pantre. ಏನ್ ಸೂತ್ರ ಅವಳಿಗೆ ನಟೆ ಇರ್ತೀರ ಅವಳಿಗೆ ಸೂತ್ರ. ರುಕ್ಮಿಣಿಯವರೇ ಮ್ಯೂಟ್ ಮಾಡಿ ದಯವಿಟ್ಟು. ಮಹೇಶ್ ರುಕ್ಮಿಣಿಯವರೇ ದಯವಿಟ್ಟು ಮ್ಯೂಟ್ ಮಾಡಿ. ಈ ಕಡ್ರ ಸಾರಿ ಸಾರಿ ರುಕ್ಮಿಣಿಯವರು ಮ್ಯೂಟ್ ಮಾಡಿ. ಸಾರಿ ಸಾರಿ ಅದೇನು ನೋಡಿ, ಏಕಃ ಸಮಃ. ನೋಡಿ, ಒಬ್ಬನೇ ಆಗಿದ್ದಾನೆ ಭಗವಂತ, ಒಬ್ಬನೇ ಆಗಿದ್ರು ಮತ್ತು ಸಮನೇ ಆಗಿದ್ದಾನೆ ಎಲ್ಲರಲ್ಲಿಯೂ ಕೂಡ. ಈ ಅನಂತ ರೂಪಗಳು ಇದೆ ಅನ್ನೋ ಮಾತ್ರಕ್ಕೆ ಒಂದು ರೂಪದಲ್ಲಿ ಶಕ್ತಿ ಜಾಸ್ತಿ, ಜ್ಞಾನ ಜಾಸ್ತಿ, ಮತ್ತೊಂದು ರೂಪದಲ್ಲಿ ಸೌಂದರ್ಯ ಜಾಸ್ತಿ, ಏನೋ ಆನಂದ ಜಾಸ್ತಿ ಅಂತ ಹೀಗಲ್ಲ. ಎಲ್ಲ ರೂಪಗಳು ಭಗವಂತ 10 ರೂಪಗಳ ಅವತಾರ ಮಾಡ್ಲಿ, ದಶಾವತಾರ ಇರ್ಲಿ, ಕೇಶವಾದಿ 12 ರೂಪಗಳಿರ್ಲಿ, ಶತರೂಪಗಳಿರ್ಲಿ, ಸಹಸ್ರ ರೂಪಗಳಿರ್ಲಿ, ಯಾವುದೇ ರೂಪಗಳನ್ನು ತೆಗೆದುಕೊಂಡಾಗಲೂ ಕೂಡ ಸಮಃ. ಭಗವಂತ ಎಲ್ಲ ರೂಪಗಳಲ್ಲಿಯೂ ಕೂಡ ಸಮನಾಗಿ ಇದ್ದಾನೆ. ಎಲ್ಲದರಲ್ಲಿಯೂ ಅಷ್ಟೇ, ಏನು ಸ್ವಲ್ಪವೂ ದುಃಖ ಇಲ್ಲ. ಯಾವ ರೂಪವನ್ನು ತೆಗೆದುಕೊಂಡಾಗಲೂ ಕೂಡ ದುಃಖದ ಲೇಷವೇ ಇಲ್ಲ. ಅನಂತ ಪರಿಪೂರ್ಣ ಭಗವಂತ ಎಲ್ಲ ರೂಪಗಳಲ್ಲಿಯೂ ಕೂಡ ಆನಂದ ದೋಷ ಸಮುಜ್ಜಿತ ಅಪಿ. ಒಬ್ಬನೇ ಆದರೂ ಸಮನಾಗಿ ಇದ್ದರೂ ಕೂಡ ಭಗವಂತ ಅಖಿಲ ದೋಷಗಳು, ಎಲ್ಲ ದೋಷಗಳು ಜಗತ್ತಿನೊಳಗೆ ಏನು ದೋಷಗಳಂತಿವೆಯೋ ಯಾವ ದೋಷಗಳು ಕೂಡ ಭಗವಂತನಲ್ಲಿ ಇಲ್ಲ. ಒಂದು ದೋಷವು ಭಗವಂತನಲ್ಲಿ ಇಲ್ಲ. ಎಲ್ಲ ದೋಷಗಳಿಂದಲೂ ಕೂಡ ತಾನು ದೂರ ಇದ್ದಾನೆ. ಅಂದ್ರೆ ಅವನಿಗೆ ಯಾವ ದೋಷಗಳು ಸಂಬಂಧ ಪಡೋದಿಲ್ಲ, ಯಾವ ದೋಷಗಳು ಇಲ್ಲ ಭಗವಂತನಿಗೆ. ಅಂತಹ ಭಗವಂತ ಸರ್ವತ್ರ ಪೂರ್ಣ ಗುಣಕೋಪಿ. ಎಲ್ಲ ರೂಪಗಳಲ್ಲಿಯೂ ಕೂಡ ಬರೇ ದೋಷ ಇಲ್ಲ ಅಂತಷ್ಟೇ ಅಲ್ಲ, ಎಲ್ಲಾ ರೂಪಗಳಲ್ಲಿಯೂ ದೋಷ ಇಲ್ಲ. ಆದರೆ ಗುಣಗಳು ಮಾತ್ರ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇವೆ ಅಂತ ತಿಳಿದುಕೊಳ್ಳಬಹುದೇನೋ ಅಂದ್ರೆ ಅದು ಇಲ್ಲ. ಸರ್ವತ್ರ ಪೂರ್ಣ ಗುಣಕೋಪಿ. ಭಗವಂತ ಎಲ್ಲ ರೂಪಗಳಲ್ಲಿಯೂ ಕೂಡ ಪೂರ್ಣ ಗುಣಗಳು ಉಳ್ಳವನಾಗಿದ್ದಾನೆ. ಯಾವುದೇ ಒಂದು ರೂಪ ತೆಗೆದುಕೊಂಡಾಗಲೂ ಕೂಡ, ಒಂದು ಪಂಚರೂಪಗಳನ್ನು ತೆಗೆದುಕೊಂಡಾಗಲೂ ಕೂಡ, ಯಾವ ವಾಸುದೇವ ರೂಪದಲ್ಲಿ ಏನು ಪೂರ್ಣ ಗುಣಗಳಿವೆಯೋ ಅಷ್ಟೇ ಗುಣಗಳೇನೆ, ಪೂರ್ಣವಾದಂತಹ ಗುಣಗಳೇನೆ ಸಂಕರ್ಷಣ ರೂಪದಲ್ಲಾಗಲಿ, ಪ್ರದ್ಯುಮ್ನ ರೂಪದಲ್ಲಾಗಲಿ, ಅನಿರುದ್ಧ ರೂಪದಲ್ಲಾಗಲಿ, ಎಲ್ಲ ರೂಪಗಳಲ್ಲಿಯೂ ಕೂಡ ಅಷ್ಟೇ ಗುಣಗಳು, ಪೂರ್ಣವಾದಂತಹ ಗುಣಗಳೇ ಇವೆ. ಅಷ್ಟು ಪೂರ್ಣವಾದಂತಹ ಗುಣಗಳು ಎಲ್ಲವೂ ಇದ್ದರೂ ಕೂಡ ಭಗವಂತ ಒಬ್ಬನೇ ಆದರೂ ಕೂಡ ಏನ್ ಮಾಡಿದ ಅಂದ್ರೆ ಭಗವಂತ ಬಹುಪಮೋಭೂತ್, ಬಹುರೂಪಗಳನ್ನ ಹೊಂದಿದ. ಬಹುರೂಪಗಳನ್ನಂದ್ರೆ ಅನಂತ ರೂಪಗಳು ಅಂತ ಇಟ್ಕೊಳ್ಬೇಕಿಲ್ಲ. ಯಾಕೆ ಅಂದ್ರೆ ಮೊದಲನೇ 2 ಪಾದಗಳಲ್ಲಿ ಹೇಳಿದ್ದು ಅನಂತ ರೂಪದ ಒಳಗೆ, ಅನಂತ ರೂಪಗಳವರೆಗೆ ಭಗವಂತನ ರೂಪಗಳನ್ನ ಅವತಾರಗಳನ್ನು ತಿಳಿಸಿದ್ದು. ಇಲ್ಲಿ ಬಹು ಶಬ್ದಕ್ಕೆ ಅನಂತ ಅಂತ ಇಟ್ಕೊಳ್ಬೇಕು. ಬಹುರೂಪೋ ಬಹುಪಮೋ ಭೂತ್.
ಬಹುರೂಪಗಳನ್ನ, ಅನಂತ ರೂಪಗಳನ್ನ ಭಗವಂತ ಉಳ್ಳವನಾದ. ಯಾಕೆ ಇಷ್ಟೆಲ್ಲವೂ ಇದ್ದರೂ ಕೂಡ ಭಗವಂತ ಬಹುರೂಪಗಳ ಉಳ್ಳವನಾದ ಅಂತಂದ್ರೆ ಭಗವಂತನ ಇಚ್ಛಾ, ಭಗವಂತನ ಸಂಕಲ್ಪ. ಈ ರೀತಿಯಾಗಿ ನಾನು ರೂಪಗಳನ್ನ ಹೊಂದಿ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು ಅಂತ ಭಗವಂತನ ಇಚ್ಛೆ, ಭಗವಂತನ ಲೀಲೆ, ಭಗವಂತನ ಕ್ರೀಡಾ ಅಷ್ಟೇ. ಇನ್ನು ಬೇರೆ ಯಾವ ಕಾರಣವೂ ಇಲ್ಲ ಎಂಬುದನ್ನ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಭಗವಂತ ಮೊದಲಿಗೆ ಅಷ್ಟು ಅವತಾರಗಳನ್ನ ಪಂಚಾತ್ಮಕನಾಗಿ ಭಗವಂತ, ಹೀಗೆ ಮುಂದೆ ತಾನು ಅನೇಕ ರೂಪಗಳನ್ನ ಹೊಂದಿದ ಎಂಬುದನ್ನ ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿಯೂ ಕೂಡ ಮತ್ತೆ ಪಂಚಾತ್ಮಕಸ್ಸ ಭಗವಾನ್ ದ್ವಿಷಡಾತ್ಮಕೋ ಭೂತ್ ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ ಏಕಸ್ಸಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹುಪಮೋ ಭೂತ್ ಎಂಬುವಂತಹ ಶ್ಲೋಕದಿಂದ ಆ ಶುದ್ಧವಾದಂತಹ ಸೃಷ್ಟಿ, ಭಗವಂತನ ಶುದ್ಧ ಸೃಷ್ಟಿಯನ್ನು, ಮೊದಲಿಗೆ ಶುದ್ಧ ಸೃಷ್ಟಿಯನ್ನೇ ಹೇಳಿದ್ದು, ಮತ್ತೆ 4 ಸೃಷ್ಟಿಗಳನ್ನ ತಿಳಿಸಿ ಮತ್ತೆ ಭಗವಂತನ ಶುದ್ಧ ಸೃಷ್ಟಿಯನ್ನೇ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿ ಮತ್ತೆ ಮುಂದಿನ ಶ್ಲೋಕಗಳಿಂದ ವಿಶೇಷವಾಗಿ ಸರ್ವ ಸದಾಗಮಾರ್ಥಂ, ಎಲ್ಲ ವೇದಗಳು, ಸದಾಗಮಗಳು ಅಂದ್ರೆ ವೇದಗಳು, ಎಲ್ಲ ವೇದಗಳ ಮುಖ್ಯವಾದಂತಹ ಅರ್ಥ ಅಂದ್ರೆ ಅದು, ಎಲ್ಲ ವೇದಗಳಿಂದ ಪ್ರತಿಪಾದ್ಯವಾದಂತಹ ಅರ್ಥ ಅಂದ್ರೆ ಅದು ಭಗವಂತ. ಆ ಭಗವಂತನನ್ನ ಅನೇಕ ರೀತಿಯಾದಂತಹ ಪ್ರಮಾಣಗಳು ಏನು ಭಗವಂತನನ್ನ ತಿಳಿಸಿಕೊಟ್ಟಿವೆಯೋ ಆ ಎಲ್ಲ ಪ್ರಮಾಣಗಳನ್ನ ಕೊಡುವ ಮುಖಾಂತರವಾಗಿ ಆ ಭಗವಂತನನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ 11ನೇ ಶ್ಲೋಕವನ್ನು ಹಿಡಿದುಕೊಂಡು ಮುಂದೆ ಅರ್ಥೋಯಂ ಅಂತ ಒಂದು ಶ್ಲೋಕ ಬರುತ್ತದೆ. ಆ ಶ್ಲೋಕದವರೆಗೆ ಆ ಭಗವಂತನ ಒಂದು ವಿಶೇಷವಾದಂತಹ ಸ್ವರೂಪವನ್ನ, ನಿರ್ಧಾರವನ್ನ ಮಾಡೋರಿದ್ದಾರೆ. ಶ್ರೀಮದಾಚಾರ್ಯರನ್ನು ತಿಳಿಸಿಕೊಡ್ತಾ ಇದ್ದಾನೆ. ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ನಮಸ್ತು. ಹರಯೇ ನಮಃ. ಶ್ರೀಕೃಷ್ಣ.